ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ, ನೀವೆಲ್ಲರೂ ನೋಡ್ತಾ ಇರ್ತೀರಾ, ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಂತೂ ವೈರಲ್ ಆಗ್ತಾ ಇರ್ತಕ್ಕಂಥ ಸುದ್ದಿ ತಳಪತಿ ವಿಜಯ್ ಅವ್ರದ್ದೇ. ತಳಪತಿ ವಿಜಯ್ ಅವರು ನೋಡಿ CM ಆಗಿರ್ತಕ್ಕಂಥ ಒಂದು ಮುನ್ಸೂಚನೆ ಮೊದಲೇ ಗೊತ್ತಿತ್ತ ಇವ್ರಿಗೆ. ಕಾರಿನ ಈ ನಂಬರ್ ಪ್ಲೇಟ್ ನೋಡಿ ಎಲ್ಲರೂ ಕೂಡ ಹಾಗೆ ಹೇಳ್ತಾ ಇರ್ತಾರೆ. ಬಟ್ ಏನಂತಾರೆ ಅಂತಂದರೆ, ಕಾರಿನ ನಂಬರ್ ಪ್ಲೇಟ್ ಅಂತೂ ನನ್ನ ಕೈಲಿ ತೋರ್ಸೋಕ್ಕಾಗಲಿಲ್ಲ, ಆದಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಅದರ ನಂಬರು ಮೊದಲೇ ಹೇಳ್ಬಿಡ್ತೀನಿ ನೋಡಿ, TN07 CM 2026 ಅನ್ನೋ ನಂಬರ್ ಅವ್ರಿಗೆ ಒಂದು ಅದೃಷ್ಟ ಸಂಖ್ಯೆನ ಅವ್ರಿಗೆ ಅಂತಕ್ಕಂಥದ್ದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಾಯಿದೆ. ಬಟ್ ಏನಂದರೆ ಅವ್ರ ಬಗ್ಗೆ ಇನ್ನೊಂದಷ್ಟು ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಮ್ಮ ಚಾನಲ್ ಸದಾ ಹೀಗೆ ನಿಮ್ಮ ಅವಕಾಶ ನಮಗೆ ಬರ್ತಾ ಇರಲಿ. ಏನಂತಂದರೆ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡೋದ್ರಿಂದ ನೀವು ತುಂಬ ನಮಗೆ ಬೆಂಬಲ ಕೊಟ್ಟಷ್ಟು ತಪ್ಪು ಸಿಗುತ್ತೆ ಸ್ನೇಹಿತರೆ. ಬಟ್ ಏನಂದರೆ ಇವಾಗ ನೋಡಿ, ತಳಪತಿ ವಿಜಯ್ ಅವರ ಬಗ್ಗೆ ಬಯೋಡೇಟಾ ತಿಳ್ಕೊಳ್ಳೋಣ. ನೋಡಿ, ವಿಜಯ್ಗೆ CM ಆಗುವ ಮುನ್ಸೂಚನೆ ಮೊದಲೇ ಗೊತ್ತಿತ್ತಂತೆ. ಬಟ್ ಹೇಗೆ ಹೇಳ್ತಾರೆ ಅದನ್ನ ಗೊತ್ತಿತ್ತು ಅಂತಂದರೆ, ಆದರೆ ತಳಪತಿ ವಿಜಯ್ ಅವರು ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ಈಗ ಭರ್ಜರಿ ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಾಧಿಸಿದ್ದಾರೆ ಆಗಲೇ. ನೋಡಿ, ಇವರ ಒಂದು ಪಕ್ಷವಾದ ತಮಿಳಿಗ ವೆಟ್ರಿ ಕಳಗಂ ಅಂತಕ್ಕಂಥ ಒಂದು ಬರೋಬ್ಬರಿಯ 108 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ. ಈ ಭರ್ಜರಿ ಗೆಲುವಿನ ಬಳಿಕ ಅವರ ಕುರಿತಾದ ಅನೇಕ ಕುತೂಹಲಕಾರಿ ಅಂಶಗಳು ಕೂಡ ಹೊರಬೀಳ್ತಾ ಇದೆ ಅಂತ ಹೇಳ್ಬೋದು. ಬಟ್ ಏನೇನು ಬೀಳ್ತಾ ಇದೆ ಅಂತ ಅನ್ನೋದನ್ನ ಮತ್ತಷ್ಟು ತಿಳ್ಕೊಳ್ಳೋಣ. ನೋಡಿ, ಇದೀಗ ಅವರು ಹಿಂದೆ ಮುಖ್ಯಮಂತ್ರಿ ಆಗುವ ಯೋಚನೆಯನ್ನು ಹೊಂದಿದ್ರಂತೆ. ಬಟ್ ಆದರೂ ಕೂಡ ಒಂದು ಸೂಚಿಸುವ ಕೆಲವೊಂದಷ್ಟು ಕಾರಿನ ನಂಬರ್ ಪ್ಲೇಟ್ನ ಸಿನಿಮಾದ ವಿಡಿಯೋ ತುಣುಕು ಒಂದು ಸಾಮಾಜಿಕ ಮಾಧ್ಯಮದಲ್ಲಿ ಕೂಡ ವ್ಯಾಪಕವಾಗಿ ಹರಿದಾಡ್ತಾ ಇದೆ ಅಂತ ಹೇಳ್ಬೋದು. ನೋಡಿ, ಚುನಾವಣೆಗೂ ಮುನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯ್ ಅವರನ್ನ ಕಾರಿನ ನಂಬರ್ ಪ್ಲೇಟ್ ವಿಡಿಯೋ ಕುತೂಹಲ ಮೂಡಿಸಿತ್ತಂತೆ. ಆ ಬಳಿಕ ಚುನಾವಣೆಯಲ್ಲಿ ವಿಜಯ್ ಗೆದ್ದ ನಂತರ ಕೂಡ ಈ ವಿಡಿಯೋ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೂ ಕೂಡ ಏನಂತಂದರೆ, ತಳಪತಿ ವಿಜಯ್ ಅವ್ರು ಗೆಲ್ಲೋದಕ್ಕೆ ಕಾರಿನ ನಂಬರ್ ಪ್ಲೇಟ್ ಕಾರಣ ಅದು ಹಿಂಗಾಗುತ್ತೆ. ನೋಡಿ, ನಿಮಗೂ ಕೂಡ ಕೆಲವೊಂದಷ್ಟು ಜನಕ್ಕೆ ಡೌಟ್ ಬರ್ಬೋದು, ಹೇಗೆ ಕಾರಿನ ನಂಬರ್ ಪ್ಲೇಟಿಂದ ಗೆದ್ದುಬಿಟ್ರು ಅವರು? ಜನಗಳ ಅಭಿಮಾನದಿಂದ ಗೆದ್ದಿತ್ತಾನೆ. ಯಾಕೆಂದರೆ ಮೊದಲೇ ಸಿನಿಮಾ ಇಂಡಸ್ಟ್ರಿಲಿ ತುಂಬ ಹೆಸರು ಮಾಡಿದ್ದಾರೆ. ಸಾಕಷ್ಟು ಸಿನಿಮಾಗಳನ್ನ ಕೊಟ್ಟಿದ್ದಾರೆ, ಬ್ಲಾಕ್ ಬಸ್ಟರ್ ಸಿನಿಮಾ ಕೊಟ್ಟಿದ್ದಾರೆ. ಕೆಲವೊಂದಷ್ಟು ಫ್ಲಾಪ್ ಆಗಿವೆ ಸಿನಿಮಾಗಳು, ಇಲ್ಲ ಅಂತಲ್ಲ. ಬಟ್ ಆದರೂ ಕೂಡ ರಾಜಕೀಯ ಗೆಲ್ಲೋದಕ್ಕೆ ಬೇಕಾಗಿರ್ತಕ್ಕಂಥದ್ದು ಟ್ಯಾಲೆಂಟ್ ಬೇಕು, ಕೆಲವೊಂದಷ್ಟು ಜನ ದುಡ್ಡು ಬೇಕು ಅಂತಾರೆ, ದುಡ್ಡು ಕೂಡ ಬೇಕು. ಬಟ್ ಆದರೆ ಇವರು ಯಾವುದೂ ಇಲ್ಲದೆ ಗಾಡಿ ನಂಬರ್ ಪ್ಲೇಟಿಂದ ಹೇಗೆ ಗೆಲ್ತಾರೆ? ನೋಡಿ, 2024ರಲ್ಲಿ ಬಿಡುಗಡೆಯಾದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತಕ್ಕಂಥ ಒಂದು, ಅದನ್ನು ಇಂಗ್ಲೀಷಲ್ಲಿ ಮೀನಿಂಗ್ ಆಫ್ ಗೋಟ್ ಅಂತ ಕರಿತೀವಿ. ಸಿನಿಮಾದಲ್ಲಿ ಇವರು ವಿಜಯ್ ಅವರು TN07 CM 2026 ಎಂಬ ಒಂದು ನಂಬರ್ ಪ್ಲೇಟ್ನ ಹೊಂದಿರುವ ಒಂದು ಕಾರಿನಲ್ಲಿ ಕಾಣಿಸ್ಕೊಳ್ತಾರಂತೆ. ಇದು ನಿರ್ದೇಶಕರಾದ ವೆಂಕಟ್ ಪ್ರಭು ಅವರ ಒಂದು ಕಾರು ಅಂತ ಕೂಡ ತಿಳಿದು ಬರುತ್ತಂತೆ. ನೋಡಿ, ಅದಲ್ಲದೆ ನಿರ್ದೇಶಕರು ವಿಜಯ್ ಅವರ ಮೇಲಿನ ಅಭಿಮಾನದಿಂದಲೇ ಈ ಕಾರಿಗೆ ಈ ನಂಬರ್ ಹಾಕ್ಸಿದ್ದಂತ ಕೂಡ ಹೇಳಲಾಗುತ್ತೆ. ನೋಡಿ, ವಿಜಯ್ ಅವರ ಒಂದು ಅಭಿಮಾನದಿಂದಲೇ ಈ ಕಾರಿಗೆ ನಂಬರ್ ಪ್ಲೇಟನ್ನು ಹಾಕ್ಸಿದಂತೆ. ಆ ಒಂದು ನಂಬರ್ ಪ್ಲೇಟ್ ಇವತ್ತು ಎಷ್ಟು ವೈರಲ್ ಆಗ್ತಾ ಇದೆ ಅಂತಂದರೆ ನೀವು ತಿಳ್ಕೊಬೋದು. ನೋಡಿ, ಸಿನಿಮಾದಲ್ಲಿ ಈ ಕಾರನ್ನು ವಿಜಯ್ ಡ್ರೈವ್ ಮಾಡಿಕೊಂಡು ಹೋಗುವ ದೃಶ್ಯ ಸದ್ಯ ವ್ಯಾಪಕವಾಗಿ ಹರಿದಾಡ್ತಾ ಇದೆ. ಸದ್ಯ ಅವರು ಸಿನಿಮಾದಲ್ಲಿ ಬಳಸಿದ್ದ ಒಂದು ಕಾರಿನ ನಂಬರ್ ಪ್ಲೇಟ್ ಇದು ನಿಜ ಆಗಿದೆ ಅಂತ, ಇದೇ ನಂಬರ್ ಅಂತೆ. ಅದೇ ನಂಬರ್ ಅವಾಗ ಏನು ಸಿನಿಮಾ ಮಾಡಿದ್ರು ಅದೇ ನಂಬರಿಗೆ ಇದೇ ನಂಬರ್ ಬಂದಿದೆ. ಈಗ ಕಾರಿನ ನಂಬರ್ ಪ್ಲೇಟು ಅದೇ ನಂಬರ್ ಬಂದಿದೆ. ನೋಡಿ, 2026ರ ವಿಧಾನಸಭಾ ಚುನಾವಣೆಯಲ್ಲಿ ವಿಜಯ್ ಪಕ್ಷ ಗೆಲುವು ಸಾಧಿಸಿದ್ದು CM ಆಗುವ ಸಾಧ್ಯತೆ ದಟ್ಟವಾಗ್ತಾ ಇದೆ ಅಂತ ಕೂಡ ತುಂಬ ವ್ಯಾಪಕವಾಗಿತ್ತು ಹಿಂದೆ. ಬಟ್ ಆದರೂ ಕೂಡ CM ಆಗಿಬಿಟ್ರು, ಇಲ್ಲ ಅಂತಲ್ಲ. ಬಟ್ ಏನಂತಂದರೆ, CM ಆಗಬೇಕು ಅಂತ ಒಂದು ಕನಸನ್ನು ಕಾಣಬೇಕು ಹಿಂದೆ. ನೋಡಿ, ಈಗ ಲಾಸ್ಟ್ ಟೈಮ್ ಕೂಡ ಒಂದು 2023ರಲ್ಲಿ ವಿಧಾನಸಭಾ ಚುನಾವಣೆ ಎಲೆಕ್ಷನಲ್ಲಿ ಕೂಡ ಇದೇ ರೀತಿ ಒಂದು ಕೆಲವೊಂದಷ್ಟು ಚರ್ಚೆಗಳಾದವು. ಏನಂತಂದರೆ, ನಮ್ಮ ಯೂಟ್ಯೂಬರ್ ಕೂಡ ಒಬ್ಬರು ಕೇರ್ಪೇಟೆ ಚಂದನಗೌಡರು ಕೂಡ ಇದೇ ರೀತಿ ಮಾಡಿಕೊಂಡ್ರು. ಎಲೆಕ್ಷನಲ್ಲಿ ನಾವು ಕೂಡ ಗೆಲ್ಲಬೇಕು, ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಕೋಬೇಕು ಅಂತೆಲ್ಲ ಮಾಡ್ಕೊಂಡಿದ್ರು. ಕೊನೆಗೂ ಕೂಡ ಸೋತ್ಬಿಟ್ರು. ಯಾಕೆಂದರೆ ಗೆಲ್ಲೋಕ್ಕಾಗಲಿಲ್ಲ. ಮೊದಲೇ ಗೊತ್ತಿತ್ತು ಅವ್ರಿಗೆ, ನಾನು ಸೋಲ್ತೀನಿ ಅಂತ ಕೂಡ ಮೊದಲೇ ಗೊತ್ತಿತ್ತು, ಗೆಲ್ಲೋಕ್ಕಾಗಲಿಲ್ಲ. ಬಟ್ ಆದರೆ ಏನಂತಂದರೆ, ಎಲೆಕ್ಷನ್ನಲ್ಲಿ ಬಿಡಿ, ಸೋಲು ಗೆಲುವು ಅಂತ ಅನ್ನೋದು ಸಹಜ. ಎಲ್ಲರೂ ಕೂಡ ಸೋಲ್ತಾರೆ, ಗೆಲ್ತಾರೆ. ಸಿದ್ದರಾಮಯ್ಯ ನೋಡಿ, ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಅಂತಂದರೆ ಸಿದ್ದರಾಮಯ್ಯ, DK ಶಿವಕುಮಾರ್ ಆಗಿರ್ಬೋದು, ಎಷ್ಟೋ ಜನ ನಮ್ಮ ಯುವ ರಾಜಕಾರಣಿಗಳು, ಪ್ರದೀಪ್ ಈಶ್ವರ್ ಆಗಿರ್ಬೋದು, ಎಲ್ಲರೂ ಕೂಡ ಅಷ್ಟೇ ಸೋಲೇಬೇಕು. ಒಂದಲ್ಲ ಒಂದಿನ ಸೋಲ್ತಾರೆ, ಇಲ್ಲ ಅಂತಲ್ಲ. ಬಟ್ ಆದರೆ ಸೋಲು ಗೆಲುವು ಅಂತಕ್ಕಂಥದ್ದು ಜೀವನದಲ್ಲಿ ಎಲ್ಲರ ಜೀವನದಲ್ಲೂ ಸಹಜನೇ, ಇಲ್ಲ ಅಂತಲ್ಲ. ಯಾಕೆಂತಂದರೆ ಸೋಲು ಗೆಲುವು ಇಲ್ಲ ಅಂತಂದರೆ ಮನುಷ್ಯ ಜೀವನದಲ್ಲಿ ಅದು ಜೀವನನೇ ಅಲ್ಲ, ಬರೀ ಗೆಲುವಿನೇ ಸಾಧಿಸ್ಕೊಂಡು ಹೋಗಂತೂ ಆಗಲ್ಲ. ಎಲ್ಲರ ಜೀವನದಲ್ಲೂ ಆಲ್ಮೋಸ್ಟು ಅವನ ಹತ್ರ ಎಷ್ಟೇ ಕೋಟಿ ದುಡ್ಡಿದ್ರು ಸೋಲ್ಲೇಬೇಕು ಒಂದಲ್ಲ ಒಂದಿನ. ಸೋಲು ಗೆಲುವು ಅಂತ ನಾವು ಏನು ಕರಿತೀವಿ, ಒಂದಲ್ಲ ಒಂದಿನ ಯಾವುದ್ರಲ್ಲಾರು ಎಂದಾದ್ರೂ ಅಂತಂದ್ರಲ್ಲಿ ಸೋಲ್ತಾರೆ. ಇದೆಲ್ಲ ನೀವು ನೋಡ್ತಾ ಇರ್ಬೋದು. ಯಾವುದ್ರಲ್ಲಾರು ಸರಿ, ಒಂದಲ್ಲ ಒಂದಿನ ಸೋಲ್ತಾರೆ, ಒಂದಲ್ಲ ಒಂದಿನ ಗೆದ್ದೇ ಗೆಲ್ತಾರೆ. ಇದೆಲ್ಲ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗ್ಬೋದು. ಕೆಲವೊಂದು ಸಿನಿಮಾಗಳು ಹಿಟ್ ಆಗುತ್ತೆ, ಕೆಲವೊಂದು ಸಿನಿಮಾ ಫ್ಲಾಪ್ ಆಗುತ್ತೆ. ಬಟ್ ಆದರೂ ಕೂಡ ಇದೇ ರೀತಿ
ಕೆಲವೊಂದಷ್ಟು ಸಿನಿಮಾ ಇಂಡಸ್ಟ್ರಿ ಬಂದ ಕೆಲವೊಂದಷ್ಟು ಬಿಸ್ನೆಸ್ಗಳು ಅಷ್ಟೇ, ಬಿಸ್ನೆಸ್ಗಳು ಕೆಲವೊಂದಷ್ಟು ಅಂದರೆ ಪ್ರಾಫಿಟನ್ನು ಲಾಭವನ್ನು ಗಳಿಸ್ತವೆ, ಕೆಲವೊಂದಷ್ಟು ಲಾಸ್ ಮಾಡ್ಕೋತವೆ ಬಿಸ್ನೆಸ್ಗಳು. ಸೇಮ್ ಇದೇ ಥರನೇ ಬಿಸ್ನೆಸ್ ಇಂಡಸ್ಟ್ರಿ, ಸಿನಿಮಾ ಇಂಡಸ್ಟ್ರಿ, ರಾಜಕೀಯ ಇಂಡಸ್ಟ್ರಿ ಇದೇ ಥರನೇ ಹೋಗ್ತಾ ಇರ್ತಕ್ಕಂಥದ್ದು. ಬಟ್ ಆದರೆ ರಾಜಕೀಯದಲ್ಲೂ ಅಷ್ಟೇ ಸೋಲು ಗೆಲುವು ಎಲ್ಲರೂ ಕೂಡ ಇದ್ದಿದೆ. ಬಟ್ ಆದರೂ ಕೂಡ ಇಲ್ಲಿ ಒಂದು ಅದೃಷ್ಟದ ಸಂಖ್ಯೆ ಕಾಣಿಸ್ಕೊತಾ ಇದೆ. ಅದೃಷ್ಟದ ಸಂಖ್ಯೆಯಿಂದ ಇವರ ಗೆಲುವು ಸಿಕ್ಕಿದ್ದೆ ಅದೃಷ್ಟದ ಸಂಖ್ಯೆಯಿಂದ ಅಂತ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರ್ತಕ್ಕಂಥ ಸುದ್ದಿ ನೋಡಿ. ಬಟ್ ಏನಂತಂದರೆ ನಾವು ತುಂಬ ಗಮನಿಸ್ಕೋಬೇಕಾದ್ದು ಅದೃಷ್ಟದ ಸಂಖ್ಯೆಯಿಂದ ಗೆಲುವು ಹೇಗೆ ಸಾಧಿಸ್ತಾರೆ ನೋಡಿ. ಬಟ್ ಏನಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಮೋಸ್ಟ್ ಕೆಲವೊಂದಷ್ಟು ಅಭಿಮಾನಿಗಳು ಹಾಕೊಳ್ತಾ ಇರೋದು ಈ ಅದೃಷ್ಟ ಸಂಖ್ಯೆ. ಆವಾಗಿಂದ ಅದರಲ್ಲೂ ಕೂಡ ನಿರ್ದೇಶಕರು ಕೂಡ ಹೇಳ್ಕೊಂಡಿದ್ದಾರೆ, ಆವಾಗಲೇ ಒಂದು ಸಿನಿಮಾ ತೆಗೆದಿದ್ದು ಆ ನಿರ್ದೇಶಕರೇ. ಬಟ್ ಈಗ ಅವ್ರ ಕಾರಿನ ಸಂಖ್ಯೆ ಕೂಡ ಅದೇ ಆಗಿದೆ ನೋಡಿ. ಕಾರಿನ ಸಂಖ್ಯೆ ಅದೇ ಹೇಗಾಗುತ್ತೆ ವಿಜಯ್ ತಳಪತಿಗೆ? ಇದೆಲ್ಲ ನೀವು ನೋಡ್ತಾ ಇದ್ರೆ ಏನಿದು ವಿಚಿತ್ರ ಒಂದು ಮನುಷ್ಯನ ಒಂದು ವರ್ತನೆ ಅಂತ ಅನಿಸ್ಬೋದು. ಅಂದರೆ ವರ್ತನೆ ಅನ್ನೋದಕ್ಕಿಂತ ವಿಚಿತ್ರ ಮನುಷ್ಯನ ಒಂದು ಅನುಭವ, ಎಕ್ಸ್ಪೀರಿಯನ್ಸ್ ಅಂತ ಅನ್ಬೋದು. ಅಂದರೆ ಸಿನಿಮಾ ಮಾಡಿದ್ದರಿಂದ ಸಿನಿಮಾ ಏನೋ ಬಿಡಿ, ಸಿನಿಮಾ ಟೈಟಲ್ಗಳು ಬೇಜಾನ್ ಥರ ಇರ್ತವೆ. ಕಾರಿನ ಟೈಟಲ್ಗಳಾಗ್ಬೋದು, ಕೆಲವೊಂದಷ್ಟು ಸ್ಕೂಟ್ರು ನಂಬರ್ಗಳಾಗ್ಬೋದು, ಎಲ್ಲ ನಂಬರ್ಗಳು ಕೂಡ ನಂಬರ್ ಇಟ್ಕೊಂಡೇ ತೆಗಿತಾರೆ. ಕೆಲವೊಂದಷ್ಟು ಬೇರೆ ಥರನೂ ತೆಗಿತಾರೆ, ಅದೊಂಥರ ಬೇರೆ ಥರ ಇದೆ ಬಿಡಿ. ಆದರೆ ಸಿನಿಮಾ ಇಂಡಸ್ಟ್ರಿನೇ ಬೇರೆ. ಬಟ್ ಈಗ ರಾಜಕೀಯ ಇಂಡಸ್ಟ್ರಿಲಿ ಇದು ನಂಬರ್, ಕಾರಿನ ನಂಬರ್ ಕೂಡ ಲಕ್ಕಿ ನಂಬರ್ ಅದೇ ಹಾಕ್ಕೊಂಡ್ರು ಅಂತಂದರೆ ಅದೇ ನಂಬರ್ನ ಹಾಕಿಸ್ಕೊಂಡಿದ್ದಾರೆ ಅಂತಂದರೆ ಏನಾದರೂ ಕಂಪ್ನಿ ಕಡೆಯಿಂದ ಕೇಳಿ ಹಾಕಿಸ್ಕೊಂಡಿರ್ಬೋದು ಅಲ್ವಾ? ನಿಜ ಹೇಳಬೇಕು ಅಂತಂದರೆ ಇದು ಅವರ ಯಾವ ಕಾರ್ ತೊಗೊಂಡಿದ್ದಾರೆ ಆ ಕಾರ್ನ ಕಂಪ್ನಿ ಕಡೆಯಿಂದ ಕೇಳಿ ಹಾಕ್ಸ್ಕೊಂಡಿರ್ತಾರೆ ಅಷ್ಟೇ, ಬೇರೆ ಇನ್ನೇನಿಲ್ಲ ಅಲ್ಲಿ ನೋಡಿ. ತಳಪತಿ ವಿಜಯ್ ಅವರಿಗೆ ಒಂದು ಗೆಲುವಿಗೆ ಕಾರಣ ಕಾರಿನ ನಂಬರ್ ಅಂತೂ ಯಾವುದೇ ಕಾರಣಕ್ಕೂ ಅಲ್ಲ. ಬಟ್ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಮೋಸ್ಟ್ ಸುಳ್ಳು ಸುದ್ದಿಯನ್ನು ಹಬ್ಸ್ತಾ ಇರ್ತಕ್ಕಂಥದ್ದು ನಿಜ, ಇಲ್ಲ ಅಂತಲ್ಲ. ಆದರೆ ಕಾರೆಲ್ಲ ಒಂದು ನಂಬರ್, ಲಕ್ಕಿ ನಂಬರ್ ಎಲ್ಲ ಆಗೋದಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಬಟ್ ಅವ್ರಿಗೆ ಇರ್ತಕ್ಕಂಥ ಒಂದು ಅಭಿಮಾನ ಅಂತ ಹೇಳ್ಬೋದು ನೋಡಿ. ಅವ್ರ ಅಭಿಮಾನ ಅಷ್ಟು ತುಂಬ ಇದೆ. ತಮಿಳ್ನಾಡಲ್ಲಿ ಆಲ್ರೆಡಿ ಒಂದು 25-30 ವರ್ಷಗಳ ಕಾಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಭಿಮಾನವನ್ನು ಗಳಿಸಿದ್ದಾರೆ. ಅದಕ್ಕಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ಅಂತಲ್ಲ, ತುಂಬ ಆಲ್ಮೋಸ್ಟ್ ಕೋಟ್ಯಾಂತರ ಅಭಿಮಾನಿಗಳಿಂದ ಅವರು ಭರ್ಜರಿ ಜಯ ಸಾಧಿಸಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ನೀವು ನೋಡ್ತಾ ಇರ್ಬೋದು, ಒಂದು ಜಯ ಸಾಧಿಸಬೇಕು ಅಂತಂದರೆ, ಒಂದು ಗೆಲುವನ್ನು ಕಾಣಬೇಕು ಅಂದರೆ ನಾವು ಅದರಿಂದ ಎಷ್ಟು ಶ್ರಮ ಹಾಕ್ತೀವಿ ಅಂತಂದರೆ ನಿಮ್ಮೆಲ್ಲರೂ ಕೂಡ ಗೊತ್ತೇ ಇದೆ ನೋಡಿ. ಶ್ರಮ ಹಾಕಬೇಕು ಅಂತಂದರೆ ಒಂದು ಗೆಲುವಿಗೆ ನಾವು ಶ್ರಮ ಎಷ್ಟು ಬೆವರು ಸುರಿಸ್ಬೇಕು, ಒಂದು ಕಷ್ಟಪಟ್ಟು ಒಂದು ಅಕ್ಕಿ ಬೆಳಿಬೇಕು, ಒಂದು ಅನ್ನ ಬೆಳಿಬೇಕು, ಒಂದು ಏನೋ ಕಷ್ಟಪಟ್ಟು ದುಡಿಬೇಕು ಅಂದರೆ ಎಷ್ಟೆಷ್ಟೆಲ್ಲ ಬೆವರು ಸುರಿಸಿ ಕಷ್ಟಪಡ್ತೀವಿ. ಅದೇ ಥರನೇ ಇವರು ಕೂಡ ಅಷ್ಟೇ ಕಷ್ಟಪಟ್ಟಿದ್ದಾರೆ ನೋಡಿ. ನಮ್ಮ ಈ 25-30ನೇ ವಯಸ್ಸಲ್ಲಿ ಅಷ್ಟೇ ಕಷ್ಟಪಟ್ಟು ಬಂದಂತೆ ಇವರು ನೋಡಿ. ಅದು ಕೂಡ ಮೊದಲೇ ಅವರ ತಂದೆ ಕೂಡ ನಿರ್ದೇಶಕರಾಗಿದ್ರು ಅಂತ ಕೂಡ ಕೇಳ್ಪಟ್ಟೆ. ಬಟ್ ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಪಿಸೋಡಲ್ಲಿ ಬಿಡಿಸಿ ಹೇಳ್ತೀನಿ. ಅವರ ಬಯೋಡಾಟಾ ಹಿಸ್ಟ್ರಿ, ಸಿನಿಮಾಗೆ ಹೇಗೆ ಬಂದರು, ಯಾವ್ಯಾವ ಸಿನಿಮಾವನ್ನು ಮಾಡಿದ್ರು, ಏನೇನಾಯಿತು ಎಲ್ಲ ಕೂಡ ವಿವರವಾಗಿ ಬಿಡಿಸಿ ಹೇಳ್ತಾ ಹೋಗ್ತೀನಿ. ಬಟ್ ಈ ವಿಡಿಯೋದಲ್ಲಿ, ಈ ಎಪಿಸೋಡಲ್ಲಿ ತಳಪತಿ ವಿಜಯ್ ಅವರಿಗೆ ಒಂದು ಲಕ್ಕಿ ನಂಬರ್ ಕೂಡ ಗೆಲುವಿಗೆ ಕಾರಣವಾಯಿತು ಅಂತ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು. ದಯವಿಟ್ಟು ಲಕ್ಕಿ ನಂಬರ್ ಕಾರಣವಾಗಿದ್ದರೆ ನೀವು ಕೂಡ ನಿಮಗೇನಿಸುತ್ತೆ ಕಾಮೆಂಟ್ ಮಾಡಿ ನೋಡೋಣ. ಆ ಲಕ್ಕಿ ನಂಬರ್ ಅಂತೂ ಕಾಮೆಂಟ್ ಮಾಡೋದಕ್ಕೆ ಅಂದರೆ ಕಾರಣ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅವರ ಒಂದು ಶ್ರಮ, ಇಲ್ಲಿವರೆಗೂ ಏನು ಶ್ರಮ ಪಟ್ಟಿದ್ದಾರೆ, ಮತ್ತು ದೇವರ ಆಶೀರ್ವಾದ ಕೂಡ ಇರ್ಬೋದು, ಇಲ್ಲ ಅಂತಲ್ಲ. ಕೆಲವೊಂದಷ್ಟು ಅವರ ಒಂದು ಮನೆತನದ ದೇವರ ಆಶೀರ್ವಾದ ಇರ್ಬೋದು, ಕೆಲವೊಂದಷ್ಟು ಏನಂತಂದರೆ ದೇವ್ರು ಬಿಟ್ಟರೆ ಅವರ ಒಂದು ಶ್ರಮ ಅಂತ ನಾವು ಹೇಳ್ಬೋದು, ಇಲ್ಲ ಅಂತಲ್ಲ. ಯಾಕೆಂತಂದರೆ ಅವರು ಈ ವಯಸ್ಸು, ಯಾಕೆಂದರೆ ನಾವು ಇರ್ತಕ್ಕಂಥ ಒಂದು 20-20ನೇ ವಯಸ್ಸಿಂದ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬ ಕಷ್ಟಪಟ್ಟಂಥವ್ರು ನಿಮ್ಮೆಲ್ಲರೂ ಕೂಡ ಗೊತ್ತೇ ಇದೆ ನೋಡಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವ್ಯಾವ ರೀತಿ ಕಷ್ಟಗಳನ್ನ ಅನುಭವಿಸಿ ಬಂದಂಥವ್ರು, ಎಷ್ಟೆಷ್ಟು ಸಿನಿಮಾಗಳನ್ನ ಮಾಡಿದಂಥವ್ರು, ಇವತ್ತು ರಾಜಕೀಯ ಎಂಟ್ರಿಗೆ ಕೊಟ್ಟ ಮೇಲೆ CM ಆಗಿದ್ದಾರೆ ಅಂತಕ್ಕಂಥದ್ದು ನಿಮ್ಮೆಲ್ಲರೂ ಕೂಡ ಗೊತ್ತೇ ಇದೆ. ನೋಡೋಣ, ಸಾಕಷ್ಟು ವಿಚಾರಗಳನ್ನ ನೆಕ್ಸ್ಟ್ ಎಪಿಸೋಡ್ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.